ಇತ್ತೀಚೆಗೆ ಕೆಇಎ ನಡೆಸಿರುವಂಥ ಪಶು ವೈದ್ಯಾಧಿಕಾರಿ ಹುದ್ದೆ ಪರೀಕ್ಷೆಗೆ ಸಂಬಂಧಿಸಿದಂಥ ಪ್ರಮುಖ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ ಬನ್ನಿ. ಜೊತೆಗೆ ವಿಶ್ಲೇಷಣೆ ಕೂಡ ಇರುತ್ತೆ ನೋಡಿ. ಇತ್ತೀಚೆಗೆ 9ನೇ ತಾರೀಕು ನಡೆದಿದೆ ಪರೀಕ್ಷೆ. ಇದರಲ್ಲಿ ಮೊದಲನೇದಾಗಿ ಪ್ರಾಚೀನ ಇತಿಹಾಸದ ಒಂದು ಪ್ರಶ್ನೆ ಆಗಿದೆ ನೋಡಿ. ಮೊದಲನೇ ಪ್ರಶ್ನೆ ಯಾವ ರೀತಿಯಾಗಿ ಕೇಳಲಾಗಿದೆ ಅಂದರೆ, ಅಶೋಕನ ಕಲ್ಲಿನ ಭಾವಚಿತ್ರದ ಜೊತೆಗೆ ರನ್ನೋ ಅಶೋಕ ಅಂದರೆ ರಾಜ್ಯ ಅಶೋಕ ಎಂದು ನಮೂದಿಸಲಾದ ಶಿಲಾಶಾಸನವು ಈ ಕೆಳಗಿನ ಯಾವ ಸ್ಥಳಗಳಲ್ಲಿ ಕಂಡುಬಂದಿದೆ? ಈ ಒಂದು ರನ್ನೋ ಅಶೋಕ ಎಂಬ ಒಂದು ಅಂದರೆ ರಾಜನ ಅಶೋಕ ಎಂಥ ಒಂದು ನಮೂದಿಸಲಾದ ಶಿಲಾಶಾಸನವು ಯಾವ ಒಂದು ಸ್ಥಳದಲ್ಲಿ ಕಂಡುಬಂದಿದೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಎ ಸಾಂಚಿ, ಆಪ್ಷನ್ಸ್ ಬಿ ಶಹಬಾಜ್ಗಢ್, ಆಪ್ಷನ್ ಸಿ ಕಂಗನಹಳ್ಳಿ, ಆಪ್ಷನ್ಸ್ ಡಿ ಸೋಹಗೌರ್. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಿತ್ತಂದರೆ ಆಪ್ಷನ್ ಸಿ ನೋಡಿ. ಆಪ್ಷನ್ ಸಿ ಕಂಗನಹಳ್ಳಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಇಲ್ಲಿ ರೈಟ್ ಸೈಡಲ್ಲಿ ನೋಡ್ಬೋದು ನೀವು, ಈ ಒಂದು ಅಶೋಕನ ಭಾವಚಿತ್ರದ ಜೊತೆಗೆ ಈ ಒಂದು ರನ್ನೋ ಅಶೋಕ ಎಂಬ ಒಂದು ಹೆಸರನ್ನು ಕಂಡು ಬರ್ತದೆ. ಇಲ್ಲಿ ರಾಜ ಅಶೋಕ ಅಂತ ಹೇಳ್ತೀವಿ ಇದಕ್ಕೆ ಹೆಸರು. ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಸನ್ನತಿ ಬಳಿಯ ಕಂಗನಹಳ್ಳಿ ಅಶೋಕನ ಶಿಲಾಶಾಸನಗಳಲ್ಲಿ ಅತಿ ವಿಶಿಷ್ಟವಾದ ತಾಣವಾಗಿದೆ ನೋಡಿ. ಇದೊಂದು ಕಂಗನಹಳ್ಳಿ ಅಶೋಕನ ಶಿಲಾಶಾಸನಗಳಲ್ಲಿ ಅತಿ ವಿಶಿಷ್ಟವಾದ ಒಂದು ತಾಣವಾಗಿದೆ. ಇದು ಅಶೋಕನ ಭಾವಚಿತ್ರವನ್ನು ಹೊಂದಿರುವ ಏಕೈಕ ಶಿಲಾಶಾಸನವಾಗಿದೆ ನೋಡಿ. ಈ ಒಂದು ಕಂಗನಹಳ್ಳಿಯಲ್ಲಿ ಕಂಡುಬರುವಂಥ ಈ ಒಂದು ಶಿಲಾಶಾಸನ ಏನಿದೆ, ಇದು ಅಶೋಕನ ಭಾವಚಿತ್ರ ಹೊಂದಿರುವಂಥ ಏಕೈಕ ಶಿಲಾಶಾಸನವಾಗಿದೆ ನೋಡಿ. ಈ ಶಾಸನದಲ್ಲಿ ಬ್ರಾಯಿ ಲಿಪಿಯಲ್ಲಿ ರನ್ನೋ ಅಶೋಕ ಎಂದು ಕೆತ್ತಲಾಗಿದೆ. ಇದು ಚಕ್ರವರ್ತಿಯನ್ನು ನೇರವಾಗಿ ಗುರುತಿಸುತ್ತದೆ ನೋಡಿ. ಏನಂತ ಕೆತ್ತಲಾಗಿದೆ ಅಂದರೆ ರನ್ನೋ ಅಶೋಕ ಅಂತ ಕೆತ್ತಲಾಗಿದೆ ನೋಡಿ. ಈ ಒಂದು ಅಶೋಕನ ಬಗ್ಗೆ ಮಾಹಿತಿಯನ್ನು ನೀಡುವಂಥ ಒಂದು ರನ್ನೋ ಅಶೋಕ ಎಂಬುದು ಯಾವುದಂದರೆ ಈ ಒಂದು ಕಂಗನಹಳ್ಳಿಯಲ್ಲಿ ಕಂಡುಬರ್ತದೆ ಶಾಸನ. ಇದರ ಮೇಲೆ ಇತ್ತೀಚೆಗೆ ಈ ಒಂದು ಪಶುವೈದ್ಯಕಾರಿ ಪರೀಕ್ಷೆಯಲ್ಲಿ ಕೇಳುವಂಥ ಪ್ರಶ್ನೆ ಆಗಿತ್ತು ನೋಡ್ರಿ ಇದು. ಅದೇ ರೀತಿಯಾಗಿ ಮುಂದೆ ದಂಗೆಗಳ ಕುರಿತು ಕೂಡ ಪ್ರಶ್ನೆ ಆಗಿತ್ತು. ಅದರ ಸ್ವಲ್ಪ ಮಾಹಿತಿಯನ್ನು ನೋಡೋಣ. ಇದರಲ್ಲಿ ಪಟ್ಟಿ 1 ಮತ್ತು ಪಟ್ಟಿ 2 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪಟ್ಟಿ 1ರಲ್ಲಿ ನಾಯಕರು ಕೊಟ್ಟಿದ್ದಾರೆ, ಪಟ್ಟಿ 2ರಲ್ಲಿ ಸ್ಥಳಗಳು ಕೊಟ್ಟಿದ್ದಾರೆ ನೋಡಿ. ಹೊಂದಿಸಿ ಬರೆಯೋ ರೀತಿಯಲ್ಲಿ ಕೊಟ್ಟಿದ್ದಾರೆ. ಮೊದಲನೇದಾಗಿ ಬಾಬಾಜಿ ನಿಂಬಾಳ್ಕರ್ ಇವರು ಯಾವ ಸ್ಥಳಕ್ಕೆ ಸಂಬಂಧಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ. ಬಾಬಾಜಿ ನಿಂಬಾಳ್ಕರ್ ಇವರು ಮುಂಡರಗಿಗೆ ಸಂಬಂಧಿಸಿದ್ದಾರೆ. ಅದೇ ರೀತಿಯಾಗಿ ವೆಂಕಟಪ್ಪ ನಾಯಕ ಇದು ಸರಿಯಾದ ಉತ್ತರ ಆಪ್ಷನ್ಸ್ 4 ಸುರಪುರಕ್ಕೆ ಸಂಬಂಧಿಸಿದ್ದಾರೆ ನೋಡಿ. ಅಂದರೆ B4 ಎಲ್ಲಿದೆ ನೋಡಿ, B4 ಇಲ್ಲಿದೆ, B4 ಇಲ್ಲಿಲ್ಲ, B1 ಆಗಿದೆ, B2 ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಇದೆ ನೋಡಿ. ಅಂದರೆ ಎ 1ನೇದ್ದು ಅಂದರೆ ಇಲ್ಲಿ ಮಿಸ್ಟೇಕ್ ಆಗಿದೆ ನೋಡಿ. ಎ ಬಾಬಾಜಿ ನಿಂಬಾಳ್ಕರ್ ಇದೇನಪ್ಪ ಅಂತಂದ್ರೆ ಅಲಗಲಿಗೆ ಸಂಬಂಧಿಸಿದ್ದಾರೆ. ಅದೇ ರೀತಿಯಾಗಿ ವೆಂಕಟಪ್ಪ ನಾಯಕ ಸುರಪುರಕ್ಕೆ ಸಂಬಂಧಿಸಿದ್ದಾರೆ. ಬಾಬಾ ಸಾಹೇಬ್ ಅವರು ಯಾವುದಕ್ಕೆ ಆಪ್ಷನ್ ಸಿ ಯಾವುದು ಸಿ 2ನೇದು ನೋಡ್ರಿ. ಇದು ಸಿ ನರಗುಂದಕ್ಕೆ ಸಂಬಂಧಿಸಿದ್ದಾರೆ. ಅದೇ ರೀತಿಯಾಗಿ ಭೀಮರಾವ್ರವರು ಮುಂಡರಗಿಗೆ ಸಂಬಂಧಿಸಿದ್ದಾರೆ. ಇದರ ಒಂದು ಉತ್ತರವನ್ನು ನೋಡೋಣ. A1 B4 C2 D3. 1857ರ ಮಹಾದಂಗೆಯು ಉತ್ತರ ಭಾರತಕ್ಕೆ ಸೀಮಿತವಾಗಿರಲಿಲ್ಲ. ಕರ್ನಾಟಕದ ಅನೇಕ ಸಂಸ್ಥಾನಗಳು ಮತ್ತು ನಾಯಕರು ಬ್ರಿಟಿಷರ ವಿರುದ್ಧ ಸಕ್ರಿಯವಾಗಿ ಹೋರಾಟವನ್ನು ನಡೆಸಿದ್ದಾರೆ ನೋಡಿ. 1857ರಲ್ಲಿ ಏನು ದಂಗೆ ನಡೆಯಿತು ಅದು ಬರೀ ಉತ್ತರ ಭಾರತಕ್ಕಷ್ಟೇ ಸೀಮಿತವಾಗಿರಲಿಲ್ಲ. ಈ ಒಂದು ನಮ್ಮ ಕರ್ನಾಟಕದಲ್ಲಿ ಕೂಡ ಹಲವಾರು ರಾಜಮನೆತನಗಳು ಏನು ಮಾಡಿದವು ಅಂದರೆ ದಂಗೆಯನ್ನು ನಡೆಸ್ತಾರೆ. ಅದರಲ್ಲಿ ಸುರಪುರ ರಾಜ ವೆಂಕಟಪ್ಪ ನಾಯಕ ಅವರು ಕೂಡ ಪ್ರಮುಖ ಪಾತ್ರ ವಹಿಸ್ತಾರೆ. ಬಾಬಾಜಿ ನಿಂಬಾಳ್ಕರ್ ಇವರು ಅಲಗಲಿ ಬೇಡರ ದಂಗೆಗೆ ಸಂಬಂಧಪಟ್ಟಿದ್ದಾರೆ. ವೆಂಕಟಪ್ಪ ನಾಯಕ ಇವರು ಸುರಪುರ ಸಂಸ್ಥಾನದ ರಾಜರಾಗಿರ್ತಾರೆ. ಇವರು ಕೂಡ ಒಂದು ದಂಗೆಗೆ ಪ್ರಮುಖ ವ್ಯಕ್ತಿಯಾಗಿರ್ತಾರೆ ನೋಡಿರಿ. ಬಾಬಾ ಸಾಹೇಬ್ ಇವರು ನರಗುಂದದ ಬಂಡಾಯಕ ನಾಯಕ ಆಗಿರ್ತಾರೆ. ಬಾಬಾ ಸಾಹೇಬ್ ಅವರು ನರಗುಂದದ
ಬಂಡಾಯ ಮಾಡ್ತಾರೆ. ಭೀಮ್ರಾವ್ ಇವರು ಮುಂಡರಗಿಯಲ್ಲಿ ದಂಗೆ ಎದ್ದೇಳುತ್ತಾರೆ. ಯಾರು? ಭೀಮ್ರಾವ್ ಮುಂಡರಗಿಗೆ ಸಂಬಂಧಿಸಿದ್ದಾರೆ ನೋಡಿ. ಅಂದರೆ ಇಲ್ಲಿ ನಮಗೇನು ಅರ್ಥ ಆಯ್ತು ಅಂದರೆ ದಂಗೆಗಳ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳಿದಿರ್ಬೇಕಾಗ್ತದೆ. ದಂಗೆಗಳು ಮತ್ತು ನಾಯಕರು ಯಾರು ಅಂತ ತಿಳಿದಿರಬೇಕು ಮತ್ತು ಎಷ್ಟರಲ್ಲಿ ಆ ಒಂದು ದಂಗೆ ನಡೀತೆ ಅಂತ ಕೂಡ ನಮಗೆ ಗೊತ್ತಿರಬೇಕಾಗ್ತದೆ. ಅದೇ ರೀತಿಯಾಗಿ ಮುಂದೆ ಐತಿಹಾಸಿಕ ಘಟನೆಗಳ ಕಾಲಾನುಕ್ರಮ ಬಗ್ಗೆ ಸಂಬಂಧಿಸಿದಂತೆ ಮಾಹಿತಿ ಕೊಟ್ಟಿದ್ದಾರೆ. ಅದರಲ್ಲಿ ಕೆಳಗಿನ ಘಟನೆಗಳನ್ನು ಅವು ಸಂಭವಿಸಿದ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಒಂದನೇದಾಗಿ ಇಲ್ಬರ್ಟ್ ಮಸೂದೆ, ಎರಡನೇದಾಗಿ ಬ್ರಿಟಿಷರಿಗೆ ದಿವಾನಿ ಹಕ್ಕು, ಮೂರನೇದಾಗಿ ಎರಡನೇ ಆಂಗ್ಲೋ ಬರ್ಮ ಯುದ್ಧ, ನಾಲ್ಕನೇದು ವಯಸ್ಸಿನ ಸಮ್ಮತಿ ಕಾಯ್ದೆ, ಏಜ್ ಆಫ್ ಕನ್ಸರ್ಟ್ಸ್ ಆ್ಯಕ್ಟ್. ಈ ರೀತಿಯಾಗಿ ಇವನ್ನು ಜೋಡಿಸಿ ಅಂತ ಕೊಟ್ಟಿದ್ದಾರೆ ಸೀರಿಯಲ್ ವೈಸ್. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಮೊದಲನೇದಾಗಿ ದಿವಾನಿ ಹಕ್ಕು ಬರುತ್ತೆ ನೋಡ್ರಿ. 2, 3, 1, 4 ಯಾವುದಿದೆ? 2, 3, 1, 4 ಆಪ್ಷನ್ಸ್ ಬಿ ಸರಿಯಾದ ಉತ್ತರವಾಗಿದೆ ನೋಡಿ. ಇದಕ್ಕೆ ಮೊದಲನೇದು ಯಾವುದು ಬರುತ್ತೆ? ದಿವಾನಿ ಹಕ್ಕು ಬರುತ್ತೆ. 1765ರಲ್ಲಿ ಈ ಒಂದು ದಿವಾನಿ ಹಕ್ಕು ಕಂಡು ಬರ್ತದೆ. ಅಲಹಾಬಾದ್ ಒಪ್ಪಂದದ ನಂತರ ಬಂಗಾಳದ ತೆರಿಗೆ ಸಂಗ್ರಹಿಸುವ ಹಕ್ಕು ಈಸ್ಟ್ ಇಂಡಿಯಾ ಕಂಪನಿಗೆ ದೊರೆಯುತ್ತದೆ ನೋಡಿ. ಈ ಒಂದು 1765 ಏನಪ್ಪ ಅಂತಂದರೆ ಅಲಹಾಬಾದ್ ಒಪ್ಪಂದ ಆಗ್ತದೆ. ಆ ಒಂದು ಒಪ್ಪಂದದ ನಂತರ ಬಂಗಾಳದಲ್ಲಿ ತೆರಿಗೆಯನ್ನು ಸಂಗ್ರಹಿಸುವ ಹಕ್ಕನ್ನು ಈಸ್ಟ್ ಇಂಡಿಯಾ ಕಂಪನಿಗೆ ಈ ಒಂದು ಮೊಘಲ್ ಚಕ್ರವರ್ತಿ ನೀಡುತ್ತಾನೆ. ಅದೇ ರೀತಿಯಾಗಿ ಎರಡನೇ ಆಂಗ್ಲೋ ಬರ್ಮ ಯುದ್ಧ ಕಂಡು ಬರ್ತದೆ. ಇದು 1852ರಲ್ಲಿ ನಡೆಯಿತು. 1852ರಲ್ಲಿ ಈ ಒಂದು ಎರಡನೇ ಆಂಗ್ಲೋ ಬರ್ಮ ಯುದ್ಧ ನಡೆಯಿತು. ಬ್ರಿಟಿಷರ ಸಾಮ್ರಾಜ್ಯ ವಿಸ್ತರಣೆಯ ಒಂದು ಪ್ರಮುಖ ಹಂತವಾಗಿರುತ್ತದೆ ಇದು ಕೂಡ. ಮೂರನೇದಾಗಿ ಇಲ್ಬರ್ಟ್ ಮಸೂದೆ 1884ರಲ್ಲಿ ನಡೀತದೆ ನೋಡ್ರಿ. ಇಲ್ಬರ್ಟ್ ಮಸೂದೆ ಏನಪ್ಪ ಅಂತಂದರೆ ಭಾರತೀಯ ನ್ಯಾಯಾಧೀಶರಿಗೆ ಯುರೋಪಿಯನ್ನರ ವಿಚಾರಣೆ ನಡೆಸುವ ಅಧಿಕಾರ ನೀಡುವ ವಿವಾದಾತ್ಮಕ ಪ್ರಯತ್ನವಾಗಿದೆ. ಇದನ್ನು ರಿಪ್ಪನ್ನ ಕಾಲದಲ್ಲಿ ಜಾರಿ ಮಾಡಲಾಗುತ್ತದೆ. ಇಲ್ಬರ್ಟ್ ಮಸೂದೆ ಅದು ಯಾವುದಕ್ಕೆ ಸಂಬಂಧಿಸಿದಂತೆ ಭಾರತೀಯ ನ್ಯಾಯಾಧೀಶರಿಗೆ ಯುರೋಪಿಯನ್ನರ ವಿಚಾರಣೆ ನಡೆಸುವ ಅಧಿಕಾರ ನೀಡುವ ವಿವಾದಾತ್ಮಕ ಒಂದು ಪ್ರಯತ್ನ ಆಗಿರುತ್ತೆ. ಅಂದರೆ ಯುರೋಪಿಯನ್ ವ್ಯಕ್ತಿಗಳಿಗೆ ಭಾರತೀಯ ನ್ಯಾಯಾಧೀಶ ವಿಚಾರಣೆ ನಡೆಸಬೇಕಾಗ್ತದೆ. ಈ ಒಂದು ಅಧಿಕಾರ ನೀಡುವ ಒಂದು ಸೀಮಿತವಾಗಿರುತ್ತೆ ನೋಡಿ ಪ್ರಯತ್ನ. ನಾಲ್ಕನೇದಾಗಿ 1891ರಲ್ಲಿ ನಡೆದ ವಯಸ್ಸಿನ ಸಮ್ಮತಿ ಕಾಯ್ದೆ ಸಾಮಾಜಿಕ ಸುಧಾರಣೆ ಅಂತ ಒಂದು ಮಹತ್ವದ ಹೆಜ್ಜೆಯಾಗಿದೆ. 1891ರಲ್ಲಿ ಈ ಒಂದು ವಯಸ್ಸಿನ ಸಮ್ಮತಿ ಕಾಯ್ದೆ ಕಂಡು ಬರುತ್ತೆ ನೋಡ್ರಿ. ಈ ರೀತಿಯಾಗಿ ಸೀರಿಯಲ್ ವೈಸು ಕೊಟ್ಟಿದ್ದಾರೆ ನೋಡಿ. ಅಂದರೆ ಇವು ಇಯರ್ಗಳು, ವರ್ಷಗಳು ಮತ್ತು ಘಟನೆಗಳ ಬಗ್ಗೆ ನಾವು ನೆನಪಿನಲ್ಲಿಟ್ಕೋಬೇಕಾದ. ಪ್ರಮುಖವಾಗಿ ಇಲ್ಬರ್ಟ್ ಮಸೂದೆ ಮತ್ತು ದಿವಾನಿ ಹಕ್ಕು, ಅದೇ ರೀತಿಯಾಗಿ ಕರ್ನಾಟಕ ಯುದ್ಧಗಳು, ಆರ್ಕಾಟಿಕ್ ಯುದ್ಧಗಳು, ಇವೆಲ್ಲ ಮರಾಠ ಯುದ್ಧಗಳು ಕೂಡ ನಾವು ನೆನಪಿನಲ್ಲಿ ಇಟ್ಟುಕೊಳ್ಬೇಕಾಗ್ತದೆ. ಮುಂದೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ ಕ್ಯಾಬಿನೆಟ್ ಮಿಷನ್ ಯೋಜನೆಗೆ ಸಂಬಂಧಿಸಿದಂಥ ಒಂದು ಪ್ರಶ್ನೆ ಇದೆ ನೋಡಿ. 1946ರ ಒಂದು ಕ್ಯಾಬಿನೆಟ್ ಮಿಷನ್ ಯೋಜನೆಗೆ ಸಂಬಂಧಿಸಿದಂಥ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ. ಒಂದನೇದು ಕೊಟ್ಟಿದ್ದಾರೆ, ಇದು 1946 ಮಾರ್ಚ್ನಲ್ಲಿ ದೆಹಲಿಗೆ ತಲುಪಿತು. ಇದು ಸರಿಯಾದ ಉತ್ತರ ಇದು ನೋಡಿ. ಅದೇ ರೀತಿಯಾಗಿ ಎರಡನೇದಾಗಿ ಇದು ಕ್ಯಾಬಿನೆಟ್ನ 3 ಸದಸ್ಯರನ್ನು ಒಳಗೊಂಡಿತ್ತು. ಅಂದರೆ ಈ ಒಂದು ಕ್ಯಾಬಿನೆಟ್ ಆಯೋಗ ಏನಿದೆ ಅದು 3 ಸದಸ್ಯರನ್ನು ಒಳಗೊಂಡಿತ್ತು ಅಂತ ಹೇಳಿದ್ದಾರೆ. ಇದು ಕೂಡ ಸರಿಯಾಗಿದೆ. ಮೂರನೇದಾಗಿ ಇದು ಫೆಡರಲ್ ಮಾದರಿಯ ಸರ್ಕಾರವನ್ನು ಶಿಫಾರಸು ಮಾಡಿತು. ಯಾವ ರೀತಿ? ಫೆಡರಲ್ ಮಾದರಿಯ ಒಂದು ಸರ್ಕಾರವನ್ನು ಶಿಫಾರಸು ಮಾಡುತ್ತದೆ ಈ ಒಂದು ಕ್ಯಾಬಿನೆಟ್ ಆಯೋಗ. ಇದು ಕೂಡ ಸರಿಯಾಗಿದೆ. ನಾಲ್ಕನೇದಾಗಿ ಇದು ಮುಸ್ಲಿಂ ಲೀಗ್ನ ಪಾಕಿಸ್ತಾನದ ಬೇಡಿಕೆಯನ್ನು ತಿರಸ್ಕರಿಸಿತು. ಈ ಒಂದು ಮುಸ್ಲಿಂ ಲೀಗ್ ಏನಿದೆ ಅದು ಪಾಕಿಸ್ತಾನದ ಬೇಡಿಕೆ ನೀಡುತ್ತದೆ. ಆ ಒಂದು ಬೇಡಿಕೆ ನಿಟ್ಟಾಗ ಈ ಒಂದು ಕ್ಯಾಬಿನೆಟ್ ಆಯೋಗ ಏನಿದೆ ಅದನ್ನು ತಿರಸ್ಕರಿಸ್ತದೆ. ಇದು ಕೂಡ ಸರಿಯಾಗಿದೆ ನೋಡಿ. ಇಲ್ಲಿ ಕೊಟ್ಟಿದ್ದಾರೆ ಎ 1, 2 ಸರಿ ಇದೆ, ಬಿ 1, 2, 3 ಸರಿ ಇದೆ, ಸಿ ಕೇವಲ 1, 4 ಸರಿ ಇದೆ, ಡಿ ಮೇಲಿನ ಎಲ್ಲವೂ ಸರಿ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಮೇಲಿನ ಎಲ್ಲವೂ ಸರಿ. ಇದರ ಬಗ್ಗೆ ನೋಡೋಣ. ಡಿ ಮೇಲಿನ ಎಲ್ಲವೂ ಸರಿ ನೋಡಿ.
ಇದು ಮಾರ್ಚ್ 1946 ಮಿಷನ್ ಭಾರತಕ್ಕೆ ಆಗಮಿಸ್ತದೆ. ಇದರಲ್ಲಿ 3 ಸದಸ್ಯರು ಇರ್ತಾರೆ ನೋಡ್ರಿ. ಈ 3 ಸದಸ್ಯರ ಬಗ್ಗೆ ಹಲವಾರು ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ನೋಡಿ. ಈ 3 ಒಂದು ಸದಸ್ಯರ ಅಧ್ಯಕ್ಷರು ಏನಿದ್ದಾರೆ ಇವರ ಬಗ್ಗೆ ಹಲವಾರು ಎಕ್ಸಾಮ್ನಲ್ಲಿ ಕೇಳ್ಯಾರ ನೋಡಿ. ಮೊದಲನೇದಾಗಿ ಲಾರ್ಡ್ ಪೆಥಿಕ್ ಲಾರೆನ್ಸ್ ಅವರು ಬರ್ತಾರೆ. ಆಮೇಲೆ ಸರ್ ಸ್ಟ್ಯಾಫರ್ಡ್ ಕ್ರಿಪ್ಸ್, ಮೂರನೇದಾಗಿ A.V. ಅಲೆಕ್ಸಾಂಡರ್. ಈ 3 ವ್ಯಕ್ತಿಗಳು ಪ್ರಮುಖ. ಒಂದು ಈ ಹೆಸರು ಮಾತ್ರ ಕಡ್ಡಾಯವಾಗಿ ನೆನಪಿಟ್ಟುಕೊಳ್ಬೇಕಾಯ್ತು ನೋಡ್ರಿ. ಲಾರ್ಡ್ ಪೆಥಿಕ್ ಲಾರೆನ್ಸ್, ಸರ್ ಸ್ಟ್ಯಾಫರ್ಡ್ ಕ್ರಿಪ್ಸ್, A.V. ಅಲೆಕ್ಸಾಂಡರ್ ಇವರು ಈ ಒಂದು ಕ್ಯಾಬಿನೆಟ್ ಆಯೋಗವನ್ನು ತಂದಂಥ ವ್ಯಕ್ತಿಗಳು. ಇದು ಫೆಡರಲ್ ಮಾದರಿ ಅಧಿಕಾರವನ್ನು ಕೇಂದ್ರ ಮತ್ತು ಪ್ರಾಂತ್ಯಗಳ ನಡುವೆ ಹಂಚುವ ಒಂದು ವ್ಯವಸ್ಥೆಯನ್ನು ಪ್ರಸ್ತಾಪನೆಯನ್ನು ನೀಡುತ್ತದೆ. ಈ ಒಂದು ಫೆಡರಲ್ ರೀತಿಯಾದ ಮಾದರಿಯನ್ನು ನಾವು ನೀಡ್ತೀವಿ, ಕೇಂದ್ರ ಮತ್ತು ಪ್ರಾಂತ್ಯಗಳ ನಡುವೆ ಹಂಚಬೇಕಂತ ಇವರು ಒಂದು ಹೇಳ್ತಾರೆ ಮಾತು. ಅದೇ ರೀತಿಯಾಗಿ ಪಾಕಿಸ್ತಾನ ಬೇಡಿಕೆಯನ್ನು ತಿರಸ್ಕಾರ ಕೂಡ ಮಾಡುತ್ತಾರೆ ಆ ಒಂದು ಸಭೆಯಲ್ಲಿ. ಅಖಂಡ ಭಾರತದ ಪರವಾಗಿದ್ದ ಈ ಮಿಷನ್ ಪ್ರತ್ಯೇಕ ಪಾಕಿಸ್ತಾನದ ಬೇಡಿಕೆಯನ್ನು ಒಪ್ಪಲಿಲ್ಲ. ಇದೇ ಕಾರಣಕ್ಕೆ ಮುಸ್ಲಿಂ ಲೀಗ್ ನೇರ ಕ್ರಮ ದಿನವನ್ನು ಆಚರಣೆ ಮಾಡುತ್ತದೆ. ಅಖಂಡ ಭಾರತ ಒಂದು ಮಿಷನ್ ಆಗಿರ್ತದೆ. ಇದು ಪ್ರತ್ಯೇಕ ಪಾಕಿಸ್ತಾನ ಬೇಡಿಕೆಗೆ ಒಪ್ಪೋದಿಲ್ಲ. ಈ ಒಂದು ಮೊಹಮ್ಮದ್ ಅಲಿ ಜಿನ್ನಾ ಯಾವ ಇರ್ತಾರಲ್ಲ ಅವ್ರು ಏನು ಮಾಡ್ತಾರೆ ಅಂದರೆ, ನಮಗೆ ಸಪ್ರೇಟಾಗಿ ಒಂದು ಪಾಕಿಸ್ತಾನ ದೇಶ ಬೇಕಂತ ಇವ್ರಿಗೆ ಹೇಳ್ತಾರೆ ಆ ಸಭೆಯಲ್ಲಿ. ಆ ಒಂದು ಸಮಯದಲ್ಲಿ ಇವರು ಮುಸ್ಲಿಂ ಲೀಗನ್ನ ಒಂದು ಪಾಕಿಸ್ತಾನ ಬೇಡಿಕೆಯನ್ನು ತಿರಸ್ಕಾರ ಮಾಡ್ತಾರೆ. ಅಲೆಕ್ಸಾಂಡರ್, ಸ್ಟ್ಯಾಫರ್ಡ್ ಕ್ರಿಪ್ಸ್ ಮತ್ತು ಪೆಥಿಕ್ ಲಾರೆನ್ಸ್ 3 ವ್ಯಕ್ತಿಗಳು ಪ್ರಮುಖರಾಗಿದ್ದಾರೆ. ಈ ಒಂದು ಪ್ರಶ್ನೆಗಳು ಏನಪ್ಪ ಅಂತಂದರೆ ಇತ್ತೀಚೆಗೆ ನಡೆದ ಪಶುವೈದ್ಯಕೀಯ KA ನಡೆಸಿರುವಂಥ ಪಶುವೈದ್ಯಕೀಯ ಒಂದು ಪರೀಕ್ಷೆಯಲ್ಲಿ ಬಂದಿರುವಂಥ ಪ್ರಮುಖ ಪ್ರಶ್ನೆಗಳಾಗಿವೆ ನೋಡಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದರೆ ಬೇಗನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಲೈಕ್ ಕೂಡ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.